ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ನನ್ನ ಸತೀಶ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ TECHOUTBOX ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಆನ್ಲೈನ್ ಅರ್ನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಒಪಿನಿಯನ್ಸ್ನ ಕೊಟ್ಟು ಆನ್ಲೈನ್ ಅರ್ನಿಂಗ್ ಮಾಡೋದು ಹೆಂಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ನೋಟಿಫಿಕೇಶನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ವೀಡಿಯೋ ತೋರಿಸುತ್ತಂತೆ, ಎಷ್ಟೊಂದು ಜನಕ್ಕೆ ವೀಡಿಯೋ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಲೈಕ್ ಮಾಡಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೀವು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ವೆಬ್ಸೈಟಿಗೆ ಬರ್ತೀರಾ. ನೀವು ನೋಡ್ತಾ ಇರ್ಬೋದು ವ್ಯಾಲಿಡ್ ಒಪಿನಿಯನ್ಸ್ ಅಂತ ಟೂ ಶಾರ್ಟ್ ಸ್ಟೆಪ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಫಸ್ಟ್ ಸರ್ವೆ ಅಂತ ಇದೆ. ಸೊ ಫಸ್ಟ್ ಸರ್ವೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಜೆಂಡರು, ಡೇಟ್ ಆಫ್ ಬರ್ತು ಮತ್ತು ಪೋಸ್ಟಲ್ ಕೋಡು, ಇಮೇಲು 2 ಸತಿ ಇಮೇಲ್, ಇಲ್ಲೂ ಇಮೇಲ್ ಕೊಡಬೇಕು, ಇಲ್ಲೂ ಇಮೇಲ್ ಕೊಡಬೇಕು. ಮತ್ತು ಇಲ್ಲಿ ಪಾಸ್ವರ್ಡ್ ಕೊಟ್ಟು ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ರೈಟ್ ಮಾರ್ಕ್ ಹಾಕಿ, ಇಲ್ಲೂ ರೈಟ್ ಮಾರ್ಕ್ ಹಾಕಿ, ಇಲ್ಲೂ ರೈಟ್ ಮಾರ್ಕ್ ಹಾಕಿ, ಆಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿರುತ್ತೆ ಅಂತ ನಾನು ನನ್ನ ಡೀಟೇಲ್ಸ್ನ ಫಿಲ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈಗ ನಾನು ಡೀಟೇಲ್ಸೆಲ್ಲ ಫಿಲ್ ಮಾಡಿದ್ದೀನಿ. ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಒಂದು ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ಸೊ ಅದನ್ನು ಯಾವುದಾದ್ರೂ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಫಿನಿಶ್ ಅಂತ ಕೊಡಿ. ಸೊ ಫಿನಿಶ್ ಅಂತ ಕೊಟ್ಟಿದ್ದಾದ್ಮೇಲೆ ನಿಮ್ಮ ಮೇಲ್ಗೆ ನಿಮ್ಮ ಜಿಮೇಲ್ಗೆ ಒಂದು ಮೇಲ್ ಬರುತ್ತೆ. ಸೊ ಅದನ್ನು ಇಲ್ಲಿ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇನ್ಬಾಕ್ಸು. ಸೊ ಇಲ್ಲಿ ನೋ ರಿಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ್ಯಕ್ಟಿವೇಟ್ ನಾವು. ಸೊ ಇದು ಆ್ಯಕ್ಟಿವೇಟ್ ಮಾಡೋದು ಇಂಪಾರ್ಟೆಂಟು. ಆ್ಯಕ್ಟಿವೇಟ್ ಟುಡೇ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅಪ್ ಟು ₹150 ಫಾರ್ ಒನ್ ಸರ್ವೆ. ಸೊ ಒಂದು ಸರ್ವೆಗೆ ನಿಮಗೆ ₹150 ತನಕ ಸಿಗುತ್ತೆ. ಅದಕ್ಕೋಸ್ಕರ ನೀವು ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಇಲ್ಲಿ ಆ್ಯಕ್ಟಿವೇಟ್ ನಾವು ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮದು ಅಕೌಂಟು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಟ್ ಆಗಿದ್ದಾದ್ಮೇಲೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಸೊ ಆಲ್ಟರ್ನೇಟ್ ಇಮೇಲ್ ಅಕೌಂಟ್ ಕೇಳ್ತಾ ಇದೆ, ಅದನ್ನು ಪರವಾಗಿಲ್ಲ. ಸೊ ಸದ್ಯಕ್ಕೆ ಇಲ್ಲಿ ಸ್ಟಾರ್ಟ್ ಸರ್ವೆ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸರ್ವೇಸ್ನ ಮಾಡ್ಕೋಬೋದು. ರಿವಾರ್ಡ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಯಾವ ರೀತಿ ರಿವಾರ್ಡ್ಸ್ ಬರುತ್ತೆ ಅಂತ. ಸೊ $0 to $500 ಆಗೋ ತನಕ ನಿಮಗೆ ರಿವಾರ್ಡ್ಸ್ ಬರಲ್ಲ. ಸೊ $500 ಆಗಬೇಕು. ಸೊ ನಿಮಗೆ ಯಾವ ರೀತಿ ಸಿಗುತ್ತೆ ಅಂತಂದರೆ ಅಮೆಝಾನ್ ಗಿಫ್ಟ್ ಕಾರ್ಡ್ ಸಿಗುತ್ತೆ, ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಸಿಗುತ್ತೆ. ಸೊ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ $500 ಏನು ಬೇಕಾದರೂ ಬೈ ಮಾಡ್ಬೋದು. ಸೊ ನಿಮಗೆ ಇದು ಬೇಡ, ಕ್ಯಾಶ್ ಬೇಕು ಅಂತಂದರೆ ನೀವು ಇದನ್ನು ಯಾರಿಗಾದರೂ ಕೊಟ್ಬಿಟ್ಟು, ಅಂದರೆ ಯಾರಿಗಾದರೂ ಈ ಗಿಫ್ಟ್ ವಾಚನ್ನು ಸೇಲ್ ಮಾಡಿಬಿಟ್ಟು ನೀವು $500 ಈಸ್ಕೊಬೋದು. ಸೊ ಆ ರೀತಿ ಮಾಡ್ಕೊಬೋದು. ಬಟ್ ಇದರಲ್ಲಿ ಬರೀ ನಿಮಗೆ ವಾಚರ್ಸೇ ಬರೋದು. ಈ ಥರ ನಿಮಗೆ $500 ವಾಚರ್ಸು, $400 ವಾಚರ್ಸ್ ಬರುತ್ತೆ. ಸೊ ನೀವು ಅದನ್ನು ಸರ್ವಿಸ್ ಮೂಲಕ ಮಾಡಿಕೊಂಡು ಅದನ್ನು ಅರ್ನಿಂಗ್ ಮಾಡ್ಕೊಬೋದು. ನಿಮ್ಮ ಅರ್ನಿಂಗ್ಸ್ ಇಲ್ಲಿ ಟೋಟಲ್ ಅರ್ನಿಂಗ್ಸ್ ಎಷ್ಟಿದೆ ಅಂತ ನಿಮಗೆ ತೋರಿಸುತ್ತೆ. ಇಲ್ಲಿ ನಾನು ತೇಜಸ್ ಅಂತ ಅಕೌಂಟ್ ಇದೆಯಲ್ಲ, ಇದ್ರ ಪಕ್ಕ ನಿಮಗೆ ಇಲ್ಲಿ ₹0 ಅಂತ ಕಾಣ್ತಾ ಇದೆಯಲ್ಲ. ಸೊ ಈ ರೀತಿ ನಿಮ್ಗೆ 0 ಅಂತ ಕಾಣುತ್ತೆ. ಸೊ ನಿಮ್ಮ ಮೇಲ್ಗೆ ನೀವು ಯಾವಾಗಲೂ ನಿಮ್ಮ ಮೇಲ್ನ ನೀವು ಚೆಕ್ ಮಾಡ್ತಾ ಇರಬೇಕು. ಸೊ ನಿಮ್ಮ ಮೇಲ್ಗೆ ಇಮೇಲ್ಸ್ ಹೊಸ ಸರ್ವಿಸ್ ಬಂದಾಗ ಮೇಲ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ನೀವು ಓಪನ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಬಂತು ಹ್ಯಾವ್ ಸಕ್ಸಸ್ಫುಲಿ ಆ್ಯಕ್ಟಿವೇಟೆಡ್ ಯುವರ್ ಅಕೌಂಟ್ ಅಂತ ಬಂದಿದೆ ನೋಡಿ. ಸೊ ಈ ರೀತಿ ನಿಮಗೆ ಯಾವ ಹೊಸ ಸರ್ವಿಸ್ ಇರುತ್ತೆ ಅದು ಬರ್ತಾ ಇರುತ್ತೆ ನಿಮ್ಮ ಮೇಲ್ಗೆ. ಸೊ ಆ ಮೇಲ್ನ ಚೆಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾದ ಸರ್ವಿಸ್ ಬಂದಿದೆ ಅಂತ ಅದನ್ನು ಓಪನ್ ಮಾಡ್ಕೊಂಡು ನೀವು ಸರ್ವೆ ಅಟೆಂಡ್ ಮಾಡಿದ್ರೆ ನಿಮಗೆ ರಿವಾರ್ಡ್ ಸಿಗುತ್ತೆ. ಸೊ ಸ್ಟಾರ್ಟ್ ಸರ್ವೆ ಅಂತ ಇದೆಯಾ ನೋಡಿ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸರ್ವೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ಪ್ರೊಫೈಲ್ 100% ಕಂಪ್ಲೀಟ್ ಆಗಬೇಕು. ಅದಕ್ಕೋಸ್ಕರ ನೀವು ಇಲ್ಲಿ ಬಿಸ್ನೆಸ್ಸು, ಪರ್ಸನಲ್ ಆ್ಯಂಡ್ ಹೌಸ್ ಹೋಲ್ಡ್ ಇನ್ಶೂರೆನ್ಸ್ ಅಂತ ಇದೆಯಲ್ಲ. ಸೊ ಇವಿಷ್ಟೂ ಸರ್ವಿಸ್ಗಳೇ. ಇದನ್ನೆಲ್ಲ ಓಪನ್ ಮಾಡಿಕೊಂಡು ನೀವು ಎಲ್ಲ ಸರ್ವಿಸ್ನ ಆನ್ಸರ್ ಮಾಡ್ಕೊಳ್ತಾ ಬಂದರೆ ನಿಮ್ಮದು 100% ಆಗುತ್ತೆ. ಸೊ ಆಮೇಲೆ ಇನ್ನೇನಿದೆ ಅಂತಂದರೆ ಬ್ಯಾಡ್ಜಸ್ ಹೋಗ್ಬೇಕು. ಸೊ ಬ್ಯಾಡ್ಜಸ್ ಮತ್ತು ಎಕ್ಸ್ಪ್ಲೋರ್ಗೆ ಹೋದ್ರು ಅಷ್ಟೇ ನಿಮಗೆ ಯಾವ ರೀತಿ ಬೇರೆ ಥರ ಸರ್ವಿಸ್ ಇದೆ ಅದನ್ನೆಲ್ಲ ನೀವು ನೋಡ್ಕೊಬೋದು. ಸೊ ನಿಮ್ಮ ಲೆವೆಲ್ ಇಲ್ಲಿ ತೋರಿಸುತ್ತೆ. ಸೊ ಬ್ಯಾಡ್ಜಸ್ಸಿಗೆ ಬಂದರೆ ಸೊ ನೀವು ಬ್ರಾಂಜ್ ಲೆವೆಲ್, ನಾನೀಗ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದಲ್ವ ಅದಕ್ಕೆ ಫುಲ್ ಲಾಸ್ಟ್ ಲೆವೆಲಲ್ಲಿ ಇದೆ, ಬ್ರಾಂಜ್ ಲೆವೆಲು. ನೀವು ಸಿಲ್ವರ್ ಲೆವೆಲ್ಗೆ ಹೋದರೆ 25% ಎಕ್ಸ್ಟ್ರಾ ಅಂತ ಬರುತ್ತೆ. ಕಂಪ್ಲೀಟ್ 25% ಆಫ್ ಯುವರ್ ಸರ್ವೆ ಪ್ರೊಫೈಲ್ ಟು ಅನ್ಲಾಕ್ ದ ಬ್ಯಾಡ್ಜ್ ಅಂತ ಇದೆ. ಸೊ 25% ಅಂದರೆ ನಿಮ್ಮದು ನಾನು ಆವಾಗಲೇ ತೋರಿಸಿದ್ನಲ್ಲ, ಈ ಕಡೆ 5% ಇತ್ತು, ಅದು ಎಲ್ಲೂ ಇತ್ತು, ಮತ್ತು ತೋರಿಸ್ತೀನಿ. ನಿಮ್ಮ ನೋಡಿ, ಇಲ್ಲಿ ಇದು 25%ಗಿಂತ ಜಾಸ್ತಿ ಆದರೆ ನಿಮಗೆ ಬ್ಯಾಡ್ಜಸ್ಸು ಜಾಸ್ತಿ ಆಗ್ತಾ ಹೋಗುತ್ತಂತೆ. ಸೊ ಇಲ್ಲಿಗೆ ಸಿಲ್ವರಿಗೆ ಬರುತ್ತೆ ನಿಮ್ಮದು. ಸೊ ಅದಕ್ಕೋಸ್ಕರ ನೀವು ಅದನ್ನು 100% ಮಾಡ್ಕೊಳ್ಳಿ. ಸೊ ಫಸ್ಟ್ ಸರ್ವೆ ಕಂಪ್ಲೀಟ್ ಯುವರ್ ಫಸ್ಟ್ ಸರ್ವೆ ಟು ಅನ್ಲಾಕ್ ದಿಸ್ ಬ್ಯಾಡ್ಜ್. ಸೊ ನಿಮ್ಮ ಫಸ್ಟ್ ಸರ್ವೆ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಈ ಬ್ಯಾಡ್ಜು ಡೈಮಂಡ್ ಬ್ಯಾಡ್ಜು ಬರುತ್ತೆ, ಮತ್ತು ನಿಮಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಸೊ ಈ ರೀತಿ ಸಿಂಪಲ್ಲು. ಸೊ ನಿಮಗೆ ಸರ್ವಿಸ್ ಇಲ್ಲ ಅಂತಂದರೆ ಅಟ್ ಪ್ರೆಸೆಂಟ್ ನನಗೆ ಒಂದು ಸರ್ವಿಸ್ ಇದೆ. ಸೊ ನೀವು ಸರ್ವಿಸ್ಗೆ ವೆಯ್ಟ್ ಮಾಡೋಂಗಿಲ್ಲ. ಸೊ ನಿಮ್ಮ ಮೇಲ್ಗೆ ಪಟ್ಟಂತ ಬರುತ್ತೆ ಸರ್ವಿಸ್ದು ಬಂದಿದ ತಕ್ಷಣ ಮೇಲು. ನಾನು ಆಗಲೇ ಒಂದು ಸತಿ ಹೇಳಿದ್ದೀನಿ. ಸೊ ಅಷ್ಟೇ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ರೆಕಮೆಂಡ್ ಆಗುತ್ತಂತೆ ವಿಡಿಯೋ. ಅದಕ್ಕೋಸ್ಕರ ಲೈಕ್ ಅಂತ ಕೇಳ್ತಾ ಇದ್ದೀನಿ. ಸೊ ಲೈಕ್ ಕೂಡ ಮಾಡ್ಕೊಳ್ಳಿ. ಸೊ ಎಕ್ಸ್ಪ್ಲೋರಿಗೆ ಬಂದರೆ ವಿ ಆರ್ ಮಚ್ ಮೋರ್ ದ್ಯಾನ್ ಎ ಸರ್ವೆ ಸೈಟ್. ಸೊ
ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ ನೋಡಿ. ಟೇಕ್ ಎ ಕ್ವಿಕ್ ಪೋಲ್ ಅಂತ ಇದೆ. ಸೊ ಅನ್ಲಾಕ್ ಮೋರ್ ಸರ್ವಿಸ್ ನಿಮಗೆ ಒಂದು ದಿವಸಕ್ಕೆ ಜಾಸ್ತಿ ಬೇಕು ಅಂತಂದರೆ ಫಸ್ಟು ನೀವು ಯುವರ್ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೋಬೇಕು. ಸೊ ಅಷ್ಟೇ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಏನೇನು ಓದ್ಕೊಳ್ಳಿ ನೀವೇ ಬಂದುಬಿಟ್ಟು ಈ ವೆಬ್ಸೈಟಿಗೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇದರಲ್ಲಿ ಒಂದು ಅಕೌಂಟ್ ಮಾಡಿಕೊಂಡು ನಿಮಗೆ ಬರ್ತಾ ಇರೋ ಸರ್ವೇನ ಅಟೆಂಡ್ ಮಾಡ್ತಾ ಹೋದರೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಗಿಫ್ಟ್ ಕಾರ್ಡ್ನ ನೀವು ಇಟ್ಕೋಬೋದು ಅಥವಾ ಯಾರಿಗಾದರೂ ಸೇಲ್ ಮಾಡ್ಕೊಬೋದು. ಅಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬರೋಣ. ಬಾಯ್.